जय मंगलम जय नमः पार्वती पते हर हर महादेव। श्रीमद जगत गुरु शिवानंद स्वामी महाराज की जय। श्रीमद जगत गुरु सदा शिवानंद स्वामी महाराज की जय। श्रीमद जगत गुरु शिवानंद स्वामी महाराज की जय। श्रीमद जगत गुरु पूर्णानंद स्वामी महाराज की जय। श्रीमद जगत गुरु सत्तानंद स्वामी महाराज की जय। श्री सद्गुरु रेवण सिद्धेश्वर स्वामी महाराज की जय। श्री सद्गुरु वासुदेव स्वामी महाराज की जय। श्री सद्गुरु सिद्धारूढ़ स्वामी महाराज की जय। श्री सद्गुरु अरुण ज्योति पुत्र स्वामी महाराज की जय। जय मंगलम जय नमः पार्वती शिवाय नमः शिवाय नमः शिवाय नमः शिवाय नमः शिव 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 शिवाय नमः शिवने बसवा बसवा शिवने सांब सदा शिव सांब सदा शिव श्री गुरु बसवलिंगाय नमः शिव 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 शिवाय नमः ಶಿವಾನಂದ ಸದ್ಗುರು ತಂದೆ ಉದ್ಧಾರ ಜೀವನಿಂದ ಪೂರ್ಣಾನಂದ ಸದ್ಗುರು ತಂದೆ ಉದ್ಧಾರ ಜೀವನಿಂದ ಶ್ರದ್ಧಾನಂದ ಸದ್ಗುರು ತಂದೆ ಉದ್ಧಾರ ಜೀವನಿಂದ ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರ ಜೀವನಿಂದ ಶಿವಪುತ್ರಾರೂಢ ಸದ್ಗುರು ತಂದೆ ಉದ್ಧಾರ ಜೀವನಿಂದ ಶಿವ 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 ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಜಗದ್ಗುರು ಶಿವಾನಂದ ಪ್ರಸಾದಕ್ಕೂ ರಾಜ್ಯವಂತ ಪ್ರಸಾದಕ್ಕ ನಮಸ್ಕಾರ ಮಂಗಲವನ್ನು ತರಿಸಿ ತತ್ಪರಗಳಾಗಿರುವಂತಹ ಶ್ರೀ ಸದ್ಗುರು ಪೂರ್ಣಾನಂದ ಪ್ರಸಾದಕ್ಕೂ ಸದಾನಂದ ಪ್ರಸಾದಕ್ಕ ನಮಸ್ಕಾರ ಶ್ರೀ ಸದ್ಗುರು ರೇವಣ ಸಿದ್ದೇಶ್ವರ ಪ್ರಸಾದಕ್ಕೂ ವಾಸುದೇವ ಪ್ರಸಾದಕ್ಕ ನಮಸ್ಕಾರ ಮಂಗಲವನ್ನು ತರಿಸಿ ಶ್ರೀ ಸದ್ಗುರು ಸಿದ್ದಾವಡ ಪ್ರಸಾದಕ್ಕೂ ಅರುಣ ಜ್ಯೋತಿ ರೂಪದ ಪ್ರಸಾದಕ್ಕ ನಮಸ್ಕಾರ ಮೌನ ಯೋಗಿ ಗುಣಾತೋಡ ಪ್ರಸಾದಕ್ಕ ನಮಸ್ಕಾರ ಮಂಗಲವನ್ನು ತರಿಸಿ ಮಠದ ಒಡೆಯರಾಗಿರುವಂತಹ ಶ್ರೀ ಸದ್ಗುರು
ಅಭಿನವ ಶಿವಾನಂದ ಪ್ರಪಾದಂತ ನಮಸ್ಕಾರ ಇಲ್ಲಿವರೆಗೆ ಒಂದು ತಿಂಗಳ ಪರ್ಯಂತವಾಗಿ ಜಗನ್ಮಾತೆ ಪುರಾಣವನ್ನ ಬಹಳ ಸ್ವಾರಸ್ಯವಾಗಿ ನವರಸವರಿತವಾಗಿ ಉಪದೇಶವನ್ನು ಮಾಡಿಕೊಂಡು ಬಂದಿರುವಂತಹ ಸರ್ವ ಪಾವನ ಮೂರ್ತಿಗಳಾಗಿರುವಂತಹ ಶ್ರೀ ಸದ್ಗುರು ಗೊಂಚಾಳ ಗುರುಗಳಿಗೂ ಕೂಡ ನಮಸ್ಕಾರ ಮಂಗಳವಂತಿ. ಯಾವ ಸಕಲ ಮಹಾತ್ಮರ ಪಾದಕ್ಕೂ ಹಾಗೂ ಗುರುಮಾತೆಯವರಿಗೂ ಕೂಡ ನಮಸ್ಕಾರ. ತಮ್ಮೆಲ್ಲರ ಹೃದಯದಲ್ಲಿ ಸಾಕ್ಷಿರೂಪದ ಪ್ರಕಾಶಮಾನವಾಗಿರುವಂತ ಪರಮಾತ್ಮನಿಗೂ ಕೂಡ ನಮಸ್ಕಾರ ಮಂಗಳವನ್ನು ಇವತ್ತೇ ಪ್ರಣಾಮನೆ ಪಡೆದ ಜಟಿತ ಪಲ್ಲವರು ಭವಮರಣ ಮಾಯಾ ಕರ್ಮ ಮಲಪಾಚೆ ದುರಿತ ಅವತಾರ ಸಂತಾನ ಸಂಚಯ ಮಡಿದು ವರಭೋಗ ಮೋಕ್ಷ ಹೋಗುದು ಅರನಾಮ ಮನೆ ಬಿಡದೆ. ಈಗ ಏನು ಅಂತ ಹೇಳ್ತಿದ್ರೆ ಪರಮಾತ್ಮನ ಮಂತ್ರವನ್ನು ಉಪದೇಶ ಮಾಡಿದರು. ಯಾವ ಶಂಭುಲಿಂಗ ಅನ್ನುವಂತ ವೀರನು ಪರಮಾತ್ಮ ಆ ಪರಮಾತ್ಮನ ಮಂತ್ರವನ್ನು ಉಪದೇಶ ಮಾಡುವ ಮಂತ್ರದಲ್ಲೇ ಏನಪ್ಪ ಪ್ರತ್ಯಯಗಳಿರ್ತಾ ಇದ್ದವು. ಛಂದಶಾಸ್ತ್ರ ಪ್ರಕಾರವಾಗಿ ವ್ಯಾಕರಣ ರೀತಿಯಿಂದ ಅಲ್ಲಿ ಆ ಮಂತ್ರದಲ್ಲಿ ಪ್ರತ್ಯಯಗಳಿರ್ತಾ ಇದ್ದಾವೆ. ಈ ನಾಮಗಳಲ್ಲಿ ಪ್ರತ್ಯಯಗಳಿರಾಗಿವೆ. ನಾಮ ಅಂದ್ರೆ ಹೆಸರುಗಳು. ಈ ಹೆಸರಿನಲ್ಲಿ ಏನು ಅಂತ ಹೇಳ್ತಿದ್ರೆ ಪ್ರತ್ಯಯ ಇರಂಗಿಲ್ಲ. ಪ್ರತ್ಯಯ ಇಲ್ಲದೆ ನಾಮಗಳ ಇರುವಂತವಾಗಿದ್ದಾವೆ. ಇಲ್ಲಿ ಪರಮಾತ್ಮನ ಮಂತ್ರವನ್ನು ಕೂಡ ಉಪದೇಶ ಮಾಡಿದರು. ಆಮೇಲೆ ಪರಮಾತ್ಮನ ನಾಮಗಳನ್ನು ಕೂಡ ಇರುವಂತವಾಗಿದ್ದಾವೆ. ಪರಮಾತ್ಮನ ಮಂತ್ರ ಅನ್ನುವಂಥದ್ದು ಯಾವುದು ಅಂತ ಕೇಳಿದ್ರೆ ಓಂ ಅನ್ನತಕ್ಕಂಥ ಮಹಾಮಂತ್ರ. ಇದು ಎಲ್ಲರೂ ವಾಡಿ ಒಳಗೆ ಬರ್ತದೆ. ಮನಕೊಂಡು ಏಳು ಸಮಯದೊಳಗ ಏಕಲಪ್ಪ ಅನ್ಕೊಳ್ಳಿ ಹೂ ಅಂತ ಪೂಜೆ ದೇವು ಅಂತ ನನಗೆ ಓಂಕಾರ ಮೊದಲು ಬಂತು. ಎಲ್ಲರೂ ಏನ್ ಪದ ವಾಣಿಯಿಂದ ಏನ್ ಬರ್ತದೆ ಅಂದ್ರೆ ಓಂಕಾರವೇ ಬರ್ತದೆ. ಓಂಕಾರ ಬಿಟ್ಟರೆ ಮತ್ತೊಂದು ಏನು ಬರಂಗಿಲ್ಲ. ಎಲ್ಲರೂ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಕೂಡ ಏನ್ ಮಾಡ್ತಾರಂತಂದ್ರ ಈ ಓಂಕಾರವನ್ನೇ ನೋಡುವಂತವರಾಗಿದ್ದಾರೆ. ಅದಕ್ಕಾಗಿ ಇದು ಮುಖ್ಯ ಅಂತ ಓಂಕಾರ. ಈ ದೇಹದ ತುಂಬ ತುಂಬಿಕೊಂಡಂತ ಏನು ದೇಹದ ಸ್ಥೂಲ ದೇಹ ಸೂಕ್ಷ್ಮ ದೇಹ ಕಾರಣ ದೇಹ ಅಂತಕ್ಕಂಥ ದೇಹಗಳದಾವ. ಈ ಎಲ್ಲಾ ದೇಹದ ತುಂಬ ಮಹಾಮಂತ್ರ ಅನ್ನುವಂಥದ್ದು. ಆ ಮಹಾಮಂತ್ರ ತುಂಬ ತುಂಬಿರ್ತಕ್ಕಂಥವ್ನು ಯಾರು ಪರಮಾತ್ಮ. ಆ ಪರಮಾತ್ಮ ಮೇಲೆ ನಾನಪ್ಪ ಕೇಳ್ಕೊಳ್ಳಿ. ಇದ ಯಾವ ಸ್ಥೂಲ ಸೂಕ್ಷ್ಮ ಕಾರಣ ಅಂತಕ್ಕಂಥ ಇನ್ನು ಸಕಲ ದೇಹಗಳದಾವು. ದೇಹಗಳಲ್ಲಿ ತುಂಬಿಕೊಂಡಿದ್ದಾನ. ಆ ದೇಹಗಳ ಸಂಘ ಅನ್ನುವಂಥವನಿಗೆಲ್ಲ ಅಸಂಗವಾಗಿರ್ತಕ್ಕಂಥವ್ನು ಯಾರು ಪರಮಾತ್ಮ. ಅಂದಾಗ ಅಂತ ಅಖಂಡ ಅಸಂಗವಾಗಿರ್ತಕ್ಕಂಥ ಯಾವ ಪರಮಾತ್ಮನ ಸ್ವರೂಪವನ್ನು ಎಲ್ಲಿ ಕಾಣ್ಲಿಕ್ಕೆ ಬರುತ್ತದೆ? ಇದ ಯಾವ ದೇಹದೊಳಗೆ ಕಾಣ್ಲಿಕ್ಕೆ ಬರ್ತದೆ. ಅದಕ್ಕಾಗಿ ಈ ಪ್ರಕಾರವಾಗಿ ಇಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಹರನಾಮವನ್ನು ಬಿಡದೆ ಜಪಿಸ ಬಲ್ಲವ ಹರಯತಿ ಹರ. ಯಾರು ಸುಮ್ಮನ ಎನ್ಪದ ಹರ ಅಂತ ಹರ ಅಂದ್ರ ಏನ್ ಮಾಡುತ್ತಾರೆ ನಾಮ ಅನ್ನುವಂಥದ್ದು. ಹರ ಅಂದ್ರೆ ಪಾಪವನ್ನ ನಿವೃತ್ತಿ ಮಾಡ್ತಾರೆ. ಬೆಂಕಿ ಒಳಗೆ ಎಲ್ಲ ಚದಿ ಹೋಗೋದು ಹೆಂಗ ಮುಟ್ಟು ಲೆಕ್ಕತಿ. ಹಾಗೆ ನಾಮ ಅನ್ನತಕ್ಕಂಥದ್ದು ಏನಾಗ್ತದೆ ಇದು
ಯಾರು ಏನಪ್ಪ ಪರಮಾತ್ಮ ನಾಮಗಳನ್ನು ನುಡಿತಾರೋ ಅವರು ಪಾಪ ಅನ್ನುವಂಥ ದೊಡ್ಡ ಉತ್ತಮ ಊಟ. ಇಂಥ ಒಂದು ಯಾವ ಶಕ್ತಿ ಅದ ಈ ಯಾವ ನಾಮಗಳಿಂದ ಒಮ್ಮೆಗಲೇ ಈ ಮಂತ್ರದ ಅರ್ಥ ಗೊತ್ತಾಗ ಮತ್ತೆ ಕೇಳ್ಕೊಂತ ಹಂಗ ಏನಪ್ಪ ದಿವಸ ಅಪ್ಪಳ ಪದ್ಧತಿನ ಹಾಕಿದ್ವ ಇವತ್ತ ಈ ವೇದಾಂತ ಗ್ರಂಥಾವಳಿ ಅನ್ನುವಂಥದ್ದಿನ ಪಾರಾಯಣ ಮಾಡಬೇಕು. ಶ್ರೀ ಗುರು ವಚನ ಪದೇಶವನಾದಿಸಿದಾಗಲವುದು ಕರೆವು. ಈ ಶಿವಕಾರುಣ್ಯ ಸ್ಥಳದಲ್ಲಿ ಪದಗಳು ಎಷ್ಟರಪ್ಪ 28. 28 ಪದ್ಯಗಳನ್ನು ಕೂಡ ದಿವಸ ಸ್ವರಭರಿತವಾಗಿ ರಾಗ ಸಮೇತವಾಗಿ ಪಚ್ಚಿತ ರಾಗವ ಹಾಡಿ 32 ರಾಗದವ. ಆ 32 ರಾಗಗಳನ್ನ ಶಿವಕಾರುಣ್ಯ ಸ್ಥಳ ಹಿಡಿಕೊಂಡು ಜ್ಞಾನ ಪ್ರತಿಪಾದನಾ ಸ್ಥಳದವರೆಗೆ ಪ್ರತಿಯೊಂದು ಪದ್ಯಕ್ಕೂ ರಾಗವನ್ನು ಇಡುವಂಥದ್ದಾಗಿ ಈ ಮಂಡಿಸಿಗೊಳಿಸಬೇಕು. ಎಲ್ಲದರಲ್ಲೂ ಪ್ರವೀಣರು, ವೇದಾಂತದಲ್ಲಿಯೂ ಪ್ರವೀಣ, ಸಿದ್ಧಾಂತದಲ್ಲಿಯೂ ಪ್ರವೀಣ, 4 ವೇದಗಳಲ್ಲಿಯೂ ಪ್ರವೀಣ, ಮತ್ತು ಆಮೇಲೆ ಪದ ರಾಗದಲ್ಲಿಯೂ ಕೂಡ ಪ್ರವೀಣ. ಬೆಳಗ್ಗೆ 4 ಗಂಟೆಗೆ ಅದು ಕುಂತ್ರು ಬಂದ್ರೆ ರಾಗದೊಳಗ ಫಲ ತಯಾರು ಮಾಡಲ್ಲ. ಶಿವಕಾರಣ್ಯ ಆಗಲಿ, ಜೀವಸಮೂಹನ ಆಗಲಿ, ನೃತ್ಯ ಆಗಲಿ, ಯೋಗ ಆಗಲಿ, ಜ್ಞಾನ ಆಗಲಿ, ಎಲ್ಲ ಸರ್ವ ಪದ್ಯಗಳನ್ನ ಹಾಡಬೇಕಾದ್ರೆ ರಾಗದೊಳಗ ಹಾಡ್ಯಾರು. ಹಾಡ್ಕೊಂಡು ಕುಂತಾಗ ಅಲ್ಲೇ ಸಮಾಧಿ ಬ್ರಹ್ಮದ ಅಪರೋಕ್ಷ ಜ್ಞಾನ, ಪರಬ್ರಹ್ಮ ಸ್ವರೂಪದಲ್ಲ, ಬ್ರಹ್ಮದಿಂದ ಅಭಿನವಹಿರ್ತಕ್ಕಂಥದ್ದು ಯಾವುದೋ ಪ್ರತ್ಯೇಕ. ಆ ಪ್ರತ್ಯೇಕಾತ್ಮ ಸ್ವರೂಪವೇ ಹರ ಅಂದ್ರೆ ಪರಮಾತ್ಮನು. ಹರನಾಮವನ್ನು ಪರಮಾತ್ಮ ಯಾವ ನಾಮಗಳನ್ನು ಏನ್ ಮಾಡಬೇಕು ಅಂತ ಹೇಳಿದ್ರೆ ಬಿಡದೆ ಜಪಿತ ಬಂದ ಒಂದು ದಿವಸ ನಮ್ಮ ದಿವಸ ಅನ್ನೋದು ಬಿಡಬಾರ್ದು. ದಿವಸ ಬೆಳಿಗ್ಗೆ 4 ಗಂಟೆಗೆ ಅಂತ ಪರಮಾತ್ಮ 108 ನಾಮಗಳು, ಜಗನ್ಮಾತೆ 108 ನಾಮಗಳು ಎಲ್ಲ ಬಂದ ಬಿಡ್ತಾರ. ಇದು ಅಧ್ಯಯನ ಮಾಡಲಿಕ್ಕೆ ಮುಖ್ಯ. ಹೆಣ್ಮಕ್ಳು ಗಂಡ್ಮಕ್ಳು ಮಕ್ಕಳಿಗೆ ಅವ್ರು ಏನ್ ಮಾಡ್ಬೇಕು ಅದ ಯಾರು ಕಲ್ತಾರೋ ಅವ್ರು ನೋಡಿರ್ತಾರೋ ಅವ್ರ ಮುಂದೆ ಕಲ್ತವ್ರು ಅಂದಾಗ ಅವ್ರಿಗೆ ಹೆಂಗ ಆನಂದ ಕಟ್ಟಿ ನಿಮಗೂ ಕೂಡ ಅವ್ರ ಮುಂದೆ ಕೂತು ಕೇಳಿದ ನಿಮಗೂ ಆನಂದ ಕಟ್ಟಿ ಪರಮಾತ್ಮ ಪ್ರಕಟ. ಪರಮಾತ್ಮ ಕೂಡಿಲ್ಲ ಏನ್ ತಿಳ್ಕೊಂಡ್ರಿ? ಪರಮಾತ್ಮ ಕೈಲಾಸದೊಳಗದಾನು, ವೈಕುಂಠದೊಳಗದಾನು, ಬ್ರಹ್ಮಲೋಕದೊಳಗದಾನು, ಸ್ವರ್ಗಲೋಕದೊಳಗಿರ್ತಾನು, ಲೋಕದಲ್ಲಿರ್ತಾನ ಅಂತೇಳಿ ಈ ಪ್ರಕಾರವಾಗಿ ಮತ್ತೆ ಪರಿಗಣನೆ ತಿಳ್ಕೊಂಡಾನು. ಇನ್ನು ಕೆಲವರು ಆಸ್ತಿಕರ ಪರಮಾತ್ಮನೇ ಇಲ್ಲ ಅಂತಾರೆ. ಪರಮಾತ್ಮ ತೋರಿಸಲಿ ಅಂತೇಳಿ. ಮತ್ತೆ ನಮ್ಮ ಭಾರತ ದೇಶದಲ್ಲಿ 12 ಜ್ಯೋತಿರ್ಲಿಂಗದವ, 12 ಜ್ಯೋತಿರ್ಲಿಂಗದವ. ಆಮೇಲೆ ಎಲ್ಲಾ ದೇವರುಗಳು ಕೂಡ ಅದಾವ. ಪವಿತ್ರವಾದ ದೇಶ ಇದು. ಈ ದೇಶದಲ್ಲಿ ಎಲ್ಲಾ ಭಕ್ತರು ಏನ್ ಮಾಡ್ತಾರೋ 12 ಜ್ಯೋತಿರ್ಲಿಂಗ ದರ್ಶನ ಮಾಡಿಕೊಳ್ಳುವಂಥದ್ದು. ಎಲ್ಲ ಖರ್ಚು ಮಾಡಿಕೊಂಡು ಹೋಗಿ ಹೆಣ್ಣು ಮಕ್ಕಳು ತಾಯಿ ತಂದೆ ಎಲ್ಲ ನೋಡಿಕೊಂಡು ಪುಣ್ಯವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಅದಕ್ಕಾಗಿ ಈ ಪ್ರಕಾರವಾಗಿ ಏನು ಅಂತಿದ್ದೀರ? ಹರನಾಮವನ್ನು ಬಿಡಿದ ಜಪಿತ ಬಂದವರು ಭವಮರಣ ಮಾಯಾ ಕರ್ಮ ಮೊಲಪಾಸಿ ಅವನು ಏನ್ ಮಾಡ್ತಾರಪ್ಪ ನಿವೃತ್ತಿ ಮಾಡಿಕೊಡ್ತಾರೆ. ಹೊರಭೋಗ ಮೋಕ್ಷಿ ಹೋಗುದು. ಈ ಒಟ್ಟು ಏನು ಅಂದ್ರೆ ಸಂತಾಪ ಸಂತಾನ ಅನ್ನುವಂತ ಹೋಗ್ತಾ ಇದ್ದಾವೆ, ತಪ್ಪಿ ಎಲ್ಲ ಹೋಗ್ತಾವೆ. ಯಾವಾಗ ಪರಮಾತ್ಮನ ಯಾವ ನಾಮವನ್ನು ನೋಡೋದ್ರ ನಂತರ ಒಂದು ಉಳಿಯಂಗಿಲ್ಲ. ಅದಕ್ಕಾಗಿ ಪರಮಾತ್ಮ ನಾಮ ಎಷ್ಟದವ ಪದ ಅನಂತ ಕೋಟಿ. 1 ಕೋಟಿ ಅಲ್ಲ, ಅನಂತ ಕೋಟಿ ನಾಮಗಳು. ಆ ಅನಂತ ಕೋಟಿ ನಾಮಗಳನ್ನು ನೋಡ್ಲಿಕ್ಕೆ ಅಂತ ಹೇಳ್ತಾರೆ. ಏನ್ರಿ ಸ್ವಾಮಿಗಳ
ಅನಂತ ಕೋಟಿ ಅಂದಿಗೆ ಅಷ್ಟಾಯ್ತು ಏನು ಯಾವಾಗ ನಮ್ಮ ಸಂಸಾರ ಯಾಕಂತ ಆಗೋಲ್ಲ ಅನ್ಕೊಳ್ಳೆ 1800 ನೋಡಿ ಹೆಚ್ಚೆ ಹೊತ್ತು ಆಗೋದು 108 ನೋಡಿ 108 ಭಾಳ ಇದು ನಮಗಾಗುತ್ತಂದ್ರೆ ಕಡಿಕೆ ಎಂಟದ ನುಡಿ 8 ನಾಮದಲ್ಲಿ ನುಡಿ ಅದು ಆಗುಲ್ಲ ಸತ್ಯ ಹೋಗೋಣ. ಈ ಪವಿತ್ರವಾದ ಮಾನವ ಜನ್ಮ ಪರಮಾತ್ಮನ ಸ್ವರೂಪವನ್ನು ತಿಳ್ಕೊಳ್ಳಾಕ ಬರ್ತದೆ. ತಿಳ್ಕೊಳ್ಳಾಕ ಬಂದ ಚಂದಾಗಿ ಪ್ರಯತ್ನ ಮಾಡಬೇಕು. ಇದರಿಂದ ಏನಾಗತ್ತೆ ಅಂದ್ರೆ ಹೊರಭೋಗ ಮೋಕ್ಷಗಳು ಪ್ರಾಪ್ತಿ ಆಗ್ತವೆ. ಶ್ರೇಷ್ಠವಾಗಿರ್ತಕ್ಕಂಥ ಭೋಗ ಉಣ್ಣುವಂತ ಪದಾರ್ಥಗಳು ಚಕ್ರವರ್ತಿ ಮಹಾರಾಜಕ್ಕ ಈ ಭೂಲೋಕಗಳು ಮುಂದೆ ಏನ್ ಪಾಲ್ಕೆಲ್ಲ 33 ಕೋಟಿ ದೇವತೆಗಳಿಗೆ ಒಡೆಯನಾದ್ರಿಂದ ಜೀವ ಮಾಡ್ತಾನೆ. ಈ ಯಾವ ಪರಮಾತ್ಮನ ಸ್ವರೂಪವನ್ನು ತಿಳ್ತಾನೆ. ಆಮೇಲೆ ತ್ರಿಮೂರ್ತಿಗಳ ಸ್ವರೂಪನು ಕೂಡ ಕಾಣೆಯಾಗ್ತಾನೆ. ಪರಮಾತ್ಮ ಪರೋಕ್ಷವಾಗಿರ್ತಾನೆ. ಹಂಗೇನಿಲ್ಲ, ಪರಮಾತ್ಮ ಯಾವಾಗಲೂ ಕೂಡ ಪ್ರತ್ಯಕ್ಷವಾಗಿ ಇದ್ದಾನೆ. ಇವನು ಯಾವಾಗಲೂ ಪ್ರತ್ಯಕ್ಷವಾಗಿದ್ದಾನೆ. ಈ ಪದಾರ್ಥಗಳು ಕಾಣ್ತವಲ್ಲ, ಕಾಣ್ತವಂದಾಗ ಆ ಅಪರೋಕ್ಷ ಆತ ಹೋಳಿ ರುಚಿಯಾಗಿ ಯಾವ ಆ ರುಚಿ ಏನು ಬೆಲ್ಲದ ಹೋಳಿಗೆನು ಬೆಲ್ಲದ ಹೋಳಿಗೆದಲ್ಲ. ಹಂಗೆಲ್ಲ ಸಕಲ ಅನಂತ ಕೋಟಿ ಬ್ರಹ್ಮಾಂಡಗಳು ಇವೆಲ್ಲ ಕಾಣ್ತಾವ ಅಂದಾಗ ಪ್ರತ್ಯಕ್ಷವಾಗಿ ಕಾಣ್ತಾವ. ಆ ಪ್ರತ್ಯಕ್ಷ ಅನ್ನುವಂಥದ್ದು ಆ ಲೋಕಗಳದ. ಆ ಪ್ರತ್ಯಕ್ಷ ಯಾರು ಅಂದ್ರೆ ಪರಮಾತ್ಮ. ನೀನ ಪರಬ್ರಹ್ಮ ಸ್ವರೂಪಿಸಿ. ಪರಮಾತ್ಮ ಅಂದ್ರೆ ಬೇರೆ, ನೀನು ಬೇರೆ ಅಲ್ಲ. ಬ್ರಹ್ಮಾವಿನ ಪ್ರತ್ಯೇಕ ತತ್ವರೂಪವೇ ನೀನು ಇರತಕ್ಕಂಥವನಾಗಿದ್ದಿ. ಇಂಥ ಯಾವ ದಿವ್ಯ ಸ್ಥಿತಿಯನ್ನ ಜಗದ್ಗುರು ಶಿವಾನಂದ ಕೊಡು, ರೇವಣ ಸಿದ್ದೇಶ್ವರ ಕೊಡು, ಆಸೂರ್ಯ ಕೊಡು, ಪೂರ್ಣಾನಂದ ಕೊಡು, ಶ್ರದ್ಧಾನಂದ ಕೊಡು ಹೇಳುವಂಥವನಾಗಿದ್ದಾನೆ. ನೀನು ಪರಬ್ರಹ್ಮ ಸ್ವರೂಪನೇ ಅದಿಯೋ. ಎಲ್ಲಾ ಲೋಕಗಳು ಕಲ್ಪಿತ. ಅನಂತ ಕೋಟಿ ಬ್ರಹ್ಮಾಂಡ ಆಗಲಿ, ಅನಂತ ಲೋಕಗಳಾಗಲಿ, ಇವು ಅಷ್ಟು ಕಲ್ಪಿತ ವಸ್ತು. ಹಗ್ಗದಲ್ಲೇ ಒಬ್ಬರಿಗೆ ಹಾವ ತೋಟ, ಒಬ್ಬರಿಗೆ ಜಲದಾರ, ಒಬ್ಬರಿಗೆ ವಸ್ತ್ರ, ಅನೇಕ ಮಂದಿಗೆ ಅನೇಕ ಪದಾರ್ಥಗಳು ಒಂದ ಹಗ್ಗದಲ್ಲಿ ತೋರ್ತಾ ಇದ್ದಾವ. ಅವು ಅಷ್ಟು ಎದುರು ಒಂದು ಕೆಲ ಹಗ್ಗದ ಸ್ವರೂಪ. ಹಗ್ಗ ಒಂದಾದ ಅನೇಕವಾಗಿ ತೋರ್ಯಾವ. ಆಗ ಪರಿಪೂರ್ಣವಾದ ಪರಬ್ರಹ್ಮ ಸ್ವರೂಪನಾದ ನೀವು ಒಬ್ಬನಾದಿ ನಿನ್ನ ಆಶ್ರಯ ಮಾಡಿಕೊಂಡಿದ್ದೆಲ್ಲ ತೋರುವಂಥದ್ದಾಗಿ ಕಲ್ಪಿತ. जो वस्तु जाके कल्पित हो गए तो वस्तु ताके स्वरूप है. ಯಾವ ವಸ್ತು ಎಲ್ಲರಲ್ಲಿ ಕಲ್ಪಿತವಾಗೈತಿ ಆ ವಸ್ತು ಅದರ ಸ್ವರೂಪದ. ಈಗ ತಾಯಿಗಳು ಆಭರಣ ಇಟ್ಕೊಳ್ತಾರೆ, ಟೀಟಿ, ವಂಕಿ, ತರಿಟಿ, ಬಳಿಗಳು ಮತ್ತು ಬಾಹುಬಲಿ, ಮತ್ತು ಪೈಜಾನಿಗಳು, ಅನೇಕ ಎಲ್ಲ ಆಭರಣಗಳು ಇಟ್ಕೋತಾರ. ಅದೆಲ್ಲ ಅದ್ರ ತುಂಬಾ ಏನಂತ ಬಂಗಾರ. ಬಂಗಾರ ಒಂದ ಆಭರಣಗಳ ಬಾಳವಾಗಿದ್ದಾವ. ಬಂಗಾರದಂತೆ ಲಕ್ಷ್ಯವಾದ ಶುದ್ಧ ಚೈತನ್ಯ ಪರಬ್ರಹ್ಮ ಸ್ವರಪಡಿ ಒಪ್ಪಣೆ ಇದೆ. ಆ ಅಪರೋಕ್ಷವನ್ನು ಅಂತಾರು ಜಗತ್ತಿದ್ದ. ಮತ್ತೆ ಎಲ್ಲಿದವರು ನೀ ಅಪರೋಕ್ಷವಾಗಿದ್ದಿ. ನಿನ್ನ ಅಪರೋಕ್ಷವನ್ನು ವೃತ್ತಿತ್ವದ ಮುಂದೆ ಜಗತ್ತನ್ನು ನೋಡ್ತಿ. ಜಗತ್ತು ಅಪರೋಕ್ಷವಾಗಿ ಕಾಣುತ್ತೆ. ಈ ಅಪರೋಕ್ಷತ್ವವನ್ನು ಅಂತದ್ದು ಈ ಜಗತ್ತೆಂದೂ ಅಲ್ಲ, ಮತ್ತೆ ಯಾವ ದೇಹದ್ದು ಅಲ್ಲ, ವೃತ್ತಿತ್ವ ಅಖಂಡ ನಿರ್ಗುಣ ಪರಬ್ರಹ್ಮ ಸ್ವರೂಪನಾಗಿರ್ತಕ್ಕಂಥ ಏನೇನಿದೆ ನಿನ್ನ ಒಂದು ಅಪರೋಕ್ಷತ್ವವೇ ಎಲ್ಲ ಕಡೆ ಕಾಣ್ತದೆ. ಅದಕ್ಕಾಗಿ ಅಪರೋಕ್ಷವಾಗಿರ್ತಕ್ಕಂಥ ಒಂದು ನೀನು. ಕೆಲವರು ಅಂತಾರೆ ಹೌದಪ್ಪ ಪರಮಾತ್ಮನ ಚಿಂತನೆ ಮಾಡಕತ್ತೆ ನೀವು ಪ್ರತ್ಯಕ್ಷವಾಗಿ ಕಾಣಬೇಕಲ್ಲ. ಹೆಂಗೆ ದೇಹಾದಿಗಳನ್ನುವಂಥವು ಪ್ರತ್ಯಕ್ಷವಾಗಿ ಕಾಣ್ತಾವು, ಹಂಗ ಪರಮಾತ್ಮ ಕಾಣುವುದಲ್ಲ. ಸುಮ್ಮನೆ ನೀವು ಏನೋ ಇದು ಒಂದು ಡಂಬಾಚಾರ ಎಪ್ತಿದೆ.
ಈ ದೇಹ ಪ್ರತ್ಯಕ್ಷ ಆಗೈತಿಲ್ಲ, ಈ ಪ್ರತ್ಯಕ್ಷ ಆದ್ರು ಅಲ್ಲ ದೇಹಕ್ಕೆ ಆಶ್ರಯವಾಗಿ ಪರಿಪೂರ್ಣವಾಗಿ ಪರಬ್ರಹ್ಮ ಸ್ವರೂಪ ತುಂಬಿಕೊಂಡದ. ಆ ಪರಬ್ರಹ್ಮ ಸ್ವರೂಪವೇ ಅಪರೋಕ್ಷವಾಗಿ ಅದೇನ್ ಪದ ಈ ದೇಹದಲ್ಲಿ ಕಂಡದ. ಪರಮಾತ್ಮನ ಅಪರೋಕ್ಷವಾಗಿದ್ದ. ಪರಮಾತ್ಮನ ನೀನೇ ಪರಬ್ರಹ್ಮ ವಸ್ತು ಪ್ರತ್ಯೇಕ ಆತ್ಮ, ನೀನ ಅಪರೋಕ್ಷವಾಗಿದ್ದಿ. ನಿನ್ನ ಬಿಟ್ಟ ಅಪರೋಕ್ಷ ಇರತಕ್ಕಂಥದ್ದು ಮತ್ತೊಂದು ಕಟ್ಟಿಲ್ಲ. ಇಂಥ ಈ ಯಾವ ದಿವ್ಯ ಸ್ವರೂಪವನ್ನ ಯಾರು ಹೆಣ್ಮಕ್ಳು ಆಗಲಿ ಗಂಡು ಮಕ್ಕಳು ಆಗಲಿ ಅವರು ಮಾತ್ರ ಏನ್ಪಾಡ್ತಿರ್ತಾರೆ. ನತ ಪುನರಾವರ್ತನೆ ಪುನಃ ಜನ್ಮೆಲ್ಲ ಮತ್ತಿದೆಲ್ಲ ಯಾವ್ದು ಮಲದ ಗಡಿಗೆ ತಗೊಂಡು ಕಾರ್ಮಿಕ ಮಲ, ಮಾಯಾ ಮಲ, ಆಣವ ಮಲ ಅಂತಕ್ಕಂಥ 3 ಮಲಗಳಿಂದ ಮುಮ್ಮಲ ಜಾತವಾಗಿರ್ತಕ್ಕಂಥ ಇದು ಮಲ. ಈ ಹೊರಿತನಾಗ ಇಡೀ ಜಗತ್ತಿನ ಜೀವಿಗಳಿಂದ ಇದನ್ನು ಬಿಟ್ಟ ಬರಾಕ ಅವನು ಕಟಾರದಾಗಿ ಹಂಗ ಯಾವ ಹಂದಿಗಳನ್ನು ಅಂತವು ಇರ್ತಾ ಇದ್ದಾವು, ಅವು ಗಂಗಾ ನದಿ ಅಂತವಲ್ಲ. ಹಂಗೆ ಯಾವ ಜಗತ್ತಿನ ಜನರನ್ನು ಅಂತವ್ರು ಈ ಪ್ರಪಂಚಕ್ಕ ಇದು ಏನ ಸ್ಪರ್ಶಿರ ಕಟಾರಿರ್ತಾವ. ಈ ಸಂಸಾರ ಅನ್ನುವಂತ ಕಟಾರದೊಳಗೆ ಬಿದ್ದಾವ. ಇದ ಕರೆ ತಿಳ್ಕೊಂಡು ದುಃಖ ಪಡುವಂತವರಾಗಿದ್ದಾರೆ. ಅದಕ್ಕೆ ಮಹಾತ್ಮರು ಏನ್ ಮಾಡಿರ್ತಾರೆ, ಎಬ್ಸ ಕಟ್ಟಿದ್ದಾರೆ. ಗುಣಾಂತ ಕೊಡಾಗಲಿ ಜಗದ್ಗುರು ಸದಾಶಿವಾನಂದ ಎಲ್ಲ ಮಹಾತ್ಮರು ಸಿದ್ಧಾವಳು ಚುಪ್ಪು ಇದೆಲ್ಲ ನಶ್ವರವಾದದ್ದು, ಯಥಾರ್ಥವಾದದ್ದಲ್ಲ. ನೀನ ಯಥಾರ್ಥವಾಗಿರ್ತೀನಿ ನೀನು ಸ್ವಲ್ಪ ಒಣಗಿರುತ್ತ. ಈ ದೇಹ ನಿನ್ನಲ್ಲ. ದೇಹೋ ನಾಮಂ ದೇಹೋ ದೇಹ ಸಾರ್ಥಿ ನಿತ್ಯ. ಈ ಯಾವ ದೇಹಕ್ಕೆ ಸಾರ್ಥಿಯಾಗಿ ಜನ್ಮರಣ ರಹಿತವಾಗಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪದ ಅಂತ ಪರಬ್ರಹ್ಮ ಸ್ವರೂಪವೇ ನಾನು ಅಂತ ಈ ಪ್ರಕಾರವಾಗಿ ನೀನು ನಿಶ್ಚಯ ಮಾಡುವಂಥವನಾಗನ್ನುವಂಥ ವಿಷಯವನ್ನು ಜಯ ಮಂಗಲಂ ಜಯ ನಮಃ ಪಾರ್ವತಿ.